ಪಾಕಿಸ್ತಾನದಿಂದ ಮತ್ತೆ ವೈಮಾನಿಕ ದಾಳಿ ಸಾಧ್ಯತೆ ಅದರ ಸುಳಿವು ಸಿಕ್ಕಿದಂತೆ ಕಾಣ್ತಾ ಇದೆ. ಪಂಚಕುಲದಲ್ಲೂ ವೈಮಾನಿಕ ದಾಳಿಯ ಮುನ್ನೆಚ್ಚರಿಕೆಯ ಸೈರನ್ ಮೊಳಗಿದೆ. ಚಂಡೀಗಢ ಬಳಿಕ ಹರಿಯಾಣದ ಪಂಚಕುಲದಲ್ಲಿ ಏರ್ ಸೈರನ್ ಮೊಳಗಿದೆ. ಕ್ಷಿಪಣಿ ಅಥವಾ ಡ್ರೋನ್ ದಾಳಿಯ ಮುನ್ನೆಚ್ಚರಿಕೆ. ಅರ್ಧ ಗಂಟೆಯಲ್ಲಿ ಹರಿಯಾಣದ 2 ಕಡೆಗಳಲ್ಲಿ ಏರ್ ಸೈರನ್ ಮೊಳಗಿದೆ. ಗುಪ್ತಚರ ಇಲಾಖೆಗೆ ಏನೋ ಸುಳಿವು ಸಿಕ್ಕಿದ ಹಾಗೆ ಕಾಣ್ತಿದೆ. ಪಾಕಿಸ್ತಾನದಿಂದ ಮತ್ತೆ ವೈಮಾನಿಕ ದಾಳಿ ಸಾಧ್ಯತೆ. ಪಾಕ್ ಭಾರತದ ಕೆಲ ಜಾಗಗಳನ್ನು ಗುರಿಯಾಗಿಸಿಕೊಂಡು ಪ್ರಯತ್ನ ಪಟ್ಟಿತ್ತು ದಾಳಿ ಮಾಡೋದಕ್ಕೆ. ಅದರಲ್ಲಿ ಆವಂತಿಪುರ ಒಂದಾಗಿತ್ತು. ಶ್ರೀನಗರ, ಜಮ್ಮು, ಜೊತೆಗೆ ಪಠಾನ್ಕೋಟ್, ಅಮೃತ್ಸರ, ಕಪೂರ್ತಲಾ, ಜಲಂಧರ್, ಹೀಗೆ ಸಾಕಷ್ಟು ಭಾಗ, ಲೂಧಿಯಾನ, ಆದಂಪುರ, ಭಟಿಂಡಾ, ಚಂಡೀಗಢ, ಹೀಗೆ ಸಾಕಷ್ಟು ಕಡೆಗಳನ್ನು ಪಾಕಿಸ್ತಾನ ಗುರಿಯಾಗಿಸಿಕೊಂಡಿತ್ತು. ಆದರೆ ಈಗ ಪಂಚಕುಲದಲ್ಲೂ ವೈಮಾನಿಕ ದಾಳಿಯ ಮುನ್ನೆಚ್ಚರಿಕೆಯ ಸೈರನ್ ಒಂದು ಮೊಳಗಿದೆ. ಸುಮ್ಮನೆ ಸೈರನ್ ಮೊಳಗಿಸೋದಿಲ್ಲ. ಏನೋ ಇಂಟೆಲಿಜೆನ್ಸಿಗೇನೋ ಮಾಹಿತಿ ಸಿಕ್ಕಿರಬಹುದು. ಎಲ್ಲ ತರಹದ ಸಿದ್ಧತೆಗಳನ್ನು ಮಾಡ್ಕೊತಿದ್ದಾರೇನೋ. ಹರಿಯಾಣ ಗಡಿ ಭಾಗಕ್ಕೂ ಕೂಡ ತುಂಬ ಹತ್ತಿರದ ರಾಜ್ಯ. ಹಾಗಾಗಿ ಅಲ್ಲೊಂದು ಅಲರ್ಟ್, ಅಲ್ಲೊಂದು ಹೈ ಅಲರ್ಟ್ ಅವಶ್ಯಕತೆ ಇದೆ. ಸೊ ಅರ್ಧ ಗಂಟೆಯ ಮೊದಲು ಹರಿಯಾಣದಲ್ಲಿ 2 ಬಾರಿ ಯುದ್ಧದ ಸೈರನ್ ಮೊಳಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದು ವಾರ್ ಬ್ರೇಕಿಂಗ್ನಲ್ಲಿ ಅತ್ಯಂತ ಪ್ರಮುಖವಾದಂಥ ಡೆವಲಪ್ಮೆಂಟ್ ಇದು. ಪಂಚಕುಲದಲ್ಲೂ ಕೂಡ ವೈಮಾನಿಕ ದಾಳಿಯ ಮುನ್ನೆಚ್ಚರಿಕೆಯ ಸೈರನ್ ಮೊಳಗಿದೆಯಂತೆ. ಚಂಡೀಗಢ ಬಳಿಕ ಹರಿಯಾಣದ ಪಂಚಕುಲದಲ್ಲಿ ಏರ್ ಸೈರನ್. ಇನ್ನು ಅಮೆರಿಕ ಹೇಳ್ತು ಶಾಂತಿ ಕಾಪಾಡ್ಕೊಳ್ಳಿ, ಚೀನಾ ಹೇಳ್ತು ಶಾಂತಿ ಕಾಪಾಡ್ಕೊಳ್ಳಿ.